ಅಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಅಲಿಮಂಡಲಮಂಡಿತಗಂಡತಲಂ ತಿಲಕೀಕೃತಕೋಮಲಚಂದ್ರಕಲಂ ಕರಘಾತವಿದಾರಿತವೈರಿದಲಂ ಪ್ರಣಮಾಮಿ ಗಣಾಧಿಪತಿಂ ಜಟಿಲಂ ಅಂಜನಾನಂದನಂ ದೇವಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಗಿಂ ನಂಬಿಹುದ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಗಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆಗ ಘನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಉಪನ್ಯಾಸ ಸಪ್ತಾಹದ ಆರಂಭದ ದಿನ ಇವತ್ತು. ಡಿ ವಿ ಗುಂಡಪ್ಪನವರು ಈಗಾಗಲೇ ಪ್ರಾಸ್ತಾವಿಕ ನೋಡಿದ ಅವರು ಹೇಳಿದ ಹಾಗೆ ನುಡಿದಂತೆ ನಡೆದ ಮಹಾನುಭಾವ. ಇವತ್ತು ಕೂಡ ಯಾರು ನುಡಿದಂತೆ ನಡೀತಾರೆ ಅವರಿಗೆ ಇವತ್ತು ಜನ ಪ್ರೀತಿ ತೋರಿಸ್ತಾರೆ, ಇವತ್ತು ಕೂಡ ಬೆಲೆ ಇರುತ್ತೆ. ಯಾವಾಗ ನುಡಿ ಮತ್ತು ನಡೆ ಎರಡೂ ಬಹಳ ಅಂತರ ಪಡೀತಾವೋ ಆಗ ಅಂಥವರಿಗೆ ಮಾನ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಕುಮಾರ ನಿಜಗುಣರು ಕೊಳ್ಳೇಗಾಲದಲ್ಲಿ ಇದ್ದಾರೆ. ಡಿ ವಿ ಜಿಯವರಿಗೆ ತುಂಬ ಅಚ್ಚುಮೆಚ್ಚಿನ ಶಿಷ್ಯ ಆಗಿದ್ದವರು. ಅವರ ನೆನಪಿನಲ್ಲಿ ಬೋಳು ಬಸವನ ಬಂತೆ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ ನುಡಿ ಮತ್ತು ನಡೆ ಹೇಗಿರಬೇಕು ಅಂತ. ಡಿ ವಿ ಜಿ ಅದಕ್ಕೆ ಸರಿಯಾಗಿದ್ದರು ಅಂತ ಅದಕ್ಕೆ ನೆನಪು ಮಾಡ್ಕೊಳ್ತಾ ಇದ್ದೀನಿ. ನುಡಿಯೊಂದು ಮೈಲುದ್ದ ನಡೆ ಮಾತ್ರ ಚೋಟುದ್ದ, ನಡೆ ನುಡಿಯೊಳಂತರವ ಸೊನ್ನೆಗೈದು ಮೃಡನ ಮೆಚ್ಚಿಸಿ ಪಡೆಯಲಾನಂದವನು ನೀನು ನುಡಿ ನಡೆಯೊಳೊಂದಾಗೋ ಬೋಳು ಬಸವ. ಇವತ್ತಿನ ಸ್ಥಿತಿ ಏನಾಗಿದೆ? ನುಡಿಯೊಂದು ಮೈಲುದ್ದ ನುಡಿಯೊಂದು ಮೈಲುದ್ದ ನಡೆ ಮಾತ್ರ ಚೋಟುದ್ದ. ಮೈಲುದ್ದ ಅಂತ ಮಾತಾಡ್ತಾರೆ, ಆದರೆ ನಡೆ ಮಾತ್ರ ಏನೂ ಇಲ್ಲ. ಹಾಗಾಗಿ ಇವತ್ತು ಅವ್ರ ಭಾಷಣ ಕೇಳೋಕ್ಕೆ ಜನನ ದುಡ್ಡು ಕೊಟ್ಟು ಕರೆಸಬೇಕಾಗತ್ತೆ. ನಡೆ ನುಡಿ ಒಂದಾಗಿದ್ದರೆ ತಾನಾಗೆ ಬಂದುಬಿಡ್ತಾರೆ. ಬಹುಶಃ ಇವತ್ತು ತಾವೆಲ್ಲ ಆಧ್ಯಾತ್ಮಿಕತೆಯ ಬಗ್ಗೆ, ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿದ್ರಿಂದ ನಿಮ್ಗೆ ಯಾರಿಗೂ ಕೂಡ ದುಡ್ಡು ಕೊಟ್ಟು ಕರೆಸಲಿಲ್ಲ. ಹಾಗೆ ಒಳ್ಳೆಯ ಸತ್ವ, ಅದಕ್ಕೆ ಹೇಳ್ತಾರಲ್ಲ ಆನೋ ಭದ್ರಾ ಕ್ರತವೋ ಎಂತು ವಿಶ್ವತಃ ಅಂತ. ವಿಶ್ವದಲ್ಲಿ ಯಾವ್ಯಾವುದು ಒಳ್ಳೆಯದಿದೆಯೋ ಅದೆಲ್ಲವೂ ನಮ್ಮೆಡೆಗೆ ಬರಲಿ ಅಂತ ಅಂದುಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆದಿದ್ದು. ಹಾಗಾಗಿ ಇವತ್ತು ನಡೆ ಮತ್ತು ನುಡಿಗೆ ಬಹಳಷ್ಟು ಸಂಬಂಧಗಳು ದೂರ ಆಗಿದ್ದಾವೆ. ಹಾಗಾಗಿ ಮಾತಿಗೆ ಬೆಲೆ ಕೊಡುವ ಜನ ಕಡಿಮೆ ಆಗಿದ್ದಾರೆ. ಗಾಂಧೀಜಿಯರಂಥವರು ಭಾಷಣ ಮಾಡೋಕ್ಕೆ ಬಂದರೆ ಸಾವಿರಾರು ಜನ ತಾವಾಗೆ ಹಳ್ಳಿಲಿ ಜನ ಬರ್ತಿದ್ರಂತೆ. ಒಂದು ಕಡೆ ಕಲ್ಕತ್ತಾದಲ್ಲಿ ನೌಚೇಲಿ ಅಂತ ಒಂದು ಪ್ರದೇಶಕ್ಕೆ ಭಾಷಣಕ್ಕೆ ಹೋಗಿದ್ರಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ. ಸಾವಿರಾರು ಜನ ಸೇರಿದ್ರು. ಭಾಷಣ ಮುಗಿದ ಮೇಲೆ ಒಂದು ಕಲ್ಲು ಬಂಡೆ ಮೇಲೆ ಕೂತ್ಕೊಂಡಿದ್ರಂತೆ. ಕುರ್ಚಿ ಇರ್ಚಿ ಎಲ್ಲ ಇರಲಿಲ್ಲ ಆವಾಗ. ಅವರು ಬಹಳ ಸರಳವಾಗಿ ಬೆಳೆದವರು. ಒಂದು ಕಲ್ಲು ಬಂಡೆ ಮೇಲೆ ಕೂತ್ಕೊಂಡಾಗ ಒಂದು ಹೆಣ್ಣು ಮಗಳು ಓಡೋಡಿ ಬಂದ್ಲಂತೆ. ಬಂದು ಬಾಪೂಜಿಯವರಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಬಹಳ ವಿನಯದಿಂದ ನಿಂತ್ಕೊಂಡ್ಲಂತೆ. ಅವರು ಬಾಪೂಜಿ ಕೇಳಿದ್ರಂತೆ, ಯಾರಮ್ಮ ನೀನು, ನಿನ್ನ ಹೆಸರೇನು, ಏನು ಮಾಡ್ತಾ ಇದ್ದೀಯ ಅಂತ. ಅದಕ್ಕೆ ಉತ್ತರ ಕೊಟ್ಲಂತೆ,
ಬಾಪೂಜಿ, ನಾವು ತುಂಬ ಬಡವರು, ನಮಗೆ ಒಂದು ದಿವಸ ಊಟಕ್ಕೆ ಸಿಕ್ಕಿದರೆ ಇನ್ನು 3 ದಿವಸ ಇರಲ್ಲ, ಒಂದು ಹರಕು ಮುರುಕಲು ಗುಡಿಸ್ಲ ಇದ್ದೇವೆ. ನಾನು ಎಷ್ಟೋ ವರ್ಷಗಳ ಹಿಂದೆ ನಿಮ್ಮ ಹೆಸರು ಕೇಳಿದ್ದೆ, ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಜನ ಎಲ್ಲ ಹೇಳ್ತಾ ಇದ್ರು. ನನ್ನ ಜೀವನದಲ್ಲಿ ಪರಮ ಗುರಿ ಏನು ಅಂದರೆ ನಿಮ್ಮನ್ನು ಒಂದು ಸಲ ದರ್ಶನ ಮಾಡಿಬಿಡಬೇಕು ಅಂತ. ನಿಮ್ಮಿಂದ ನಾನೇನು ನಿರೀಕ್ಷೆ ಮಾಡಲ್ಲ, ಆದರೆ ನಿಮ್ಮನ್ನು ದರ್ಶನ ಮಾಡಿ ನಿಮ್ಮ ಪಾದ ಮುಟ್ಟಿ ಒಮ್ಮೆ ನಮಸ್ಕಾರ ಮಾಡಿಬಿಟ್ರೆ ನನ್ನ ಜೀವನ ಪಾವನ ಅಂತ ತಿಳ್ಕೊಂಡಿದ್ದೆ. ಆ ಸೌಭಾಗ್ಯ ಇವತ್ತು ಸಿಕ್ತು ಬಾಪೂಜಿ, ತುಂಬ ನನಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ಲಂತೆ. ಆಗ ಇವರಿಗೆ ತುಂಬ ಬಡತನ ನೋಡಿದ್ರು. ಹರಕು ಬಟ್ಟೆ ಹಾಕ್ಕೊಂಡು ಬಂದಿದ್ದಾಳೆ. ಆಗ್ಲಮ್ಮ, ನಾವೆಲ್ಲ ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ನಿಮ್ಮೆಲ್ಲರ ಬಡತನ ದೂರ ಆಗುತ್ತೆ, ಅದಕ್ಕೆಲ್ಲ ಅಲ್ಲಿವರೆಗೆ ನೀವು ನಿರೀಕ್ಷೆ ಮಾಡ್ಕೊಂಡಿರಿ, ಒಳ್ಳೆಯ ಭರವಸೆ ಇದೆ ಅಂತ ಹೇಳಿಬಿಟ್ಟು ಇನ್ನೇನು ಹೇಳ್ಬೇಕು ಅನ್ನೋಷ್ಟರಲ್ಲಿ ಅವಳೊಂದು ಮತ್ತೊಂದು ಕೋರಿಕೆ ಇಟ್ಲಂತೆ. ಬಾಪೂಜಿ, ಇನ್ನೊಂದು 5 ನಿಮಿಷ ಇರ್ತೀರಾ ನೀವು ಇಲ್ಲೇ? ಯಾಕಮ್ಮ? ನನ್ನ ಗಂಡ ಮನೇಲಿದ್ದಾನೆ, ಕರ್ಕೊಂಡು ಬರ್ತೀನಿ, ಅವನನ್ನು ಕಳಿಸ್ತೀನಿ, ಅವರಿಗೂ ನನ್ನ ಗಂಡನಿಗೂ ಒಂದು ನಿಮ್ಮ ದರ್ಶನ ಆಗಿಬಿಟ್ರೆ ನಮ್ಮ ಇಡೀ ಕುಟುಂಬವೇ ಪಾವನವಾಗಿಬಿಡುತ್ತೆ ಅಂತ. ಆಗ ಗಾಂಧೀಜಿಗೆ ಆಶ್ಚರ್ಯ ಆಯ್ತಂತೆ. ಯಾಕೆ ನೀ ಗಂಡನ ಬಿಟ್ಟು ಬಂದೆ, ಇವಟ್ಟಿಗೆ ಬರ್ಬೋದಿತ್ತಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಬಾಪೂಜಿ ಹೇಳಿದ್ನಲ್ಲ, ನಾವು ತುಂಬ ಕಡು ಬಡತನದವರು, ನಮ್ಮ ಮನೆಯಲ್ಲಿರೋದು ಒಂದೇ ಜೊತೆ ಬಟ್ಟೆ, ಆ ಬಟ್ಟೆಯನ್ನು ಇವತ್ತು ಸುತ್ತಕೊಂಡು ನಾನು ಬಂದಿದ್ದೀನಿ. ಇದೇ ಸೀರೆ ಲುಂಗಿ ಎರಡೂ ಕೂಡ ಆಗುತ್ತೆ. ಇದೇ ಸೀರೆಯನ್ನು ಅಥವಾ ಲುಂಗಿಯನ್ನು ಅವನಿಗೆ ನಾನು ಸುತ್ತಿ ಕಳಿಸ್ತೀನಿ, ಅವನು ಬರ್ತಾನೆ, ನಿಮ್ಮ ದರ್ಶನ ಆಗತ್ತೆ, ಆಗ ನನಗೆ ಸಂತೋಷ ಆಗುತ್ತೆ ಅಂತ ಹೇಳಿದ ತಕ್ಷಣ ಬಾಪೂಜಿಯವರ ಕಣ್ಣಲ್ಲೂ ನೀರು ಬಂತಂತೆ. ಆಗ ಅಂದುಕೊಂಡ್ರಂತೆ, ನಮ್ಮ ದೇಶದ ಜನರಿಗೆ ತೊಡಲಿಕ್ಕೆ ಬಟ್ಟೆ ಇಲ್ಲ, ಉಣ್ಣಲಿಕ್ಕೆ ಅನ್ನ ಇಲ್ಲ, ಅಂಥದ್ರಲ್ಲಿ ನಾನು ಮೈತುಂಬ ಬಟ್ಟೆ ಉಟ್ಟುಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ ಅಂಥೇಳಿ ಆ ದಿನದಿಂದ ತುಂಡು ಬಟ್ಟೆಯ ಸರ್ದಾರರಾದರು ಬಾಪೂಜಿ. ಒಬ್ಬಳು ಬಡ ಹೆಣ್ಣುಮಗಳು ಇಡೀ ಅವರ ಜೀವನವನ್ನು ಪರಿವರ್ತನೆ ಮಾಡಿದರು. ಅಲ್ಲೇ ಬಾಪೂಜಿಯವರು ವಿನೋಬಾ ಭಾವೆ ಕೂಡ ಇದ್ದರಂತೆ. ಆ ಸಂದರ್ಭದಲ್ಲಿ ಅವರು ನಿರ್ಧಾರ ಮಾಡಿದರಂತೆ, ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಬೇಡಿ ಹಂಚಬೇಕು ಅಂತ ಭೂದಾನ ಚಳುವಳಿ ಆರಂಭವಾಗಿದ್ದು ಅದೇ ಕ್ಷಣದಲ್ಲಿ. ಒಬ್ಬಳು ಹೆಣ್ಣುಮಗಳು ಬಾಪೂಜಿಗೆ, ವಿನೋಬಾ ಭಾವೆಗೆ ಎಷ್ಟು ಪ್ರೇರಕ ಶಕ್ತಿಯಾಗಿದ್ಲು, ಅವಳು ಎಷ್ಟು ತುಂಬ ಉತ್ಸಾಹದಿಂದ ಬಂದಿದ್ಲು. ಯಾಕೆ ಅಂದರೆ ಬಾಪೂಜಿಗೆ ನಡೆ ನುಡಿ ಒಂದಾಗಿತ್ತು. ಅದಕ್ಕೆ ಹೇಳ್ತಾರೆ, ನುಡಿಯೊಂದು ಮೈಲುದ್ದ, ನಡೆ ಮಾತ್ರ ಚೋಟುದ್ದ, ನಡೆ ನುಡಿಯೊಳಂತರವ ಸೊನ್ನೆಗೈದು, ಮೃಡನ ಮೆಚ್ಚಿಸಿ ಪಡೆಯಲಾನಂದವನು ನೀನು, ನಡೆ ನುಡಿಯೊಳೊಂದಾಗಬೋಳು ಬಸವ. ನಡೆ ನುಡಿ ಒಂದಾಗಬೇಕು, ಆಗ ಭಗವಂತ ಮೆಚ್ಚುತ್ತಾನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಂಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಹುದಹುದೆನ್ನುತ್ತಿರಬೇಕು ಅಂತ ಬಸವಣ್ಣವರು ಹೇಳಿದರಲ್ಲ. ಎಲ್ಲ ಸಂತರು, ಎಲ್ಲ ಮಹಾಜ್ಞಾನಿಗಳು ಹೇಳಿದ್ದು ಇದನ್ನೇ. ಹಾಗಾಗಿ ನಡೆ ನುಡಿಗಳಲ್ಲಿ ಒಂದಾಗಿದ್ದರಿಂದ ಸುಮಾರು 125 ವರ್ಷಗಳಾಯಿತು ಅವರು ಸಂದು ಈ ಕೃತಿಯನ್ನು ಬರೆದು. 1943ರಲ್ಲಿ ಮಂಕುತಿಮ್ಮನ ಕಗ್ಗ ಅದು ಪ್ರಕಟಿತವಾಯಿತು. ಬರೆದು ಇಟ್ಟಿದ್ರಂತೆ, ಯಾರೂ ಕೊಂಡುಕೊಳ್ಳೋರಿಲ್ಲ, ತುಂಬ ಪ್ರತಿಗಳು ಅಟ್ಟದ ಮೇಲೆ ಬಿದ್ದಿದ್ವಂತೆ. ಅದನ್ನು ನೋಡಿ ನೋಡಿ ಸಾಕಾಗಿ ಒಂದು ಸಲ ರದ್ದಿ ಅಂಗಡಿಗೆ ಹಾಕ್ಬಿಡೋಣ ಅಂಥೇಳಿ ತೀರ್ಮಾನ ಮಾಡಿ ರದ್ದಿಗೆ ಕೊಟ್ಬಿಟ್ರಂತೆ. ಅವನು ತಗೊಂಡು ಹೋದವನು ಯಾರ್ಯಾರಿಗೋ ಪುಣ್ಯಾತ್ಮರಿಗೆ ಯಾರಿಗೋ ಕೊಟ್ಟ. ಅದನ್ನು ನೋಡಿದವರು ಮತ್ತೆ ಇವ್ರ ಹತ್ರ ಅಪ್ರೋಚ್ ಮಾಡಿ, ಅದು ನನಗೆ ಪುಸ್ತಕ ಬೇಕು, ಎಲ್ಲಿದೆ, ಎಲ್ಲ ರದ್ದಿಗೆ ಹಾಕಿಯಾಗಿದೆ. ಆಮೇಲೆ ಒತ್ತಡ ಬಂತಂತೆ, ಮತ್ತೆ ಈ ಪ್ರತಿಗಳು ಬೇಕು 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 ಅಂತ ಮತ್ತೆ ಒತ್ತಾಯ ಬಂದಾಗ ಮತ್ತೆ ರೀಪ್ರಿಂಟ್ ಆಯಿತು. ಆ ಮಂಕುತಿಮ್ಮನ ಕಗ್ಗ ಯಾಕದನ್ನು ಹೆಸರಿಟ್ಟಿದ್ದಾರೆ ಮಂಕುತಿಮ್ಮನ ಕಗ್ಗ ಅಂದರೆ, ಸಹಜವಾಗಿ ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸುವವರ ಸಂಖ್ಯೆ ಬಹಳ ಕಡಿಮೆ. ಒಳ್ಳೆಯ ತತ್ವವನ್ನು ಹೇಳ್ತಾರೆ ಅಂದರೆ ಅವ್ರಿಗೆ ಬುದ್ಧಿ ಸರಿ ಇಲ್ಲ ಅಂತ ಅರ್ಥ. ಹಾಗೆ ತಿಳ್ಕೊಳ್ತಾರೆ. ರಾಮಕೃಷ್ಣ ಪರಮಹಂಸರಿಗೂ ಹುಚ್ಚ ಅಂತ ಕರೀತಾ ಇದ್ರು ಜನಗಳೇ. ಹಾಗೆ ಲೋಕದಲ್ಲಿ ಯಾರು ಮುಳುಗಿರುತ್ತಾರೆ, ಲೋಕದ ವಿಷಯಗಳೆಲ್ಲ ಯಾರು ತತ್ಪರರಾಗಿರ್ತಾರೆ, ಈ ಶರೀರವೇ ಮುಖ್ಯ, ಅದರೊಳಗೊಳಗಡೆ ಮನಸ್ಸಿದೆ, ಬುದ್ಧಿ ಇದೆ, ಆತ್ಮ ಇದೆ ಅಂತ ಯಾರು ಮರೆತು ಬಿಡ್ತಾರೆ, ಬರೇ ಶರೀರ ಸೌಕರ್ಯವೇ ಹೆಚ್ಚಾಗಿದ್ದವರಿಗೆ
ಇಂಥದ್ದೆಲ್ಲ ಇದು ಯಾಕೆ ಬೇಕು ಸುಮ್ಮನೆ ಕೂತ್ಕೊಂಡು ಕೇಳೋದು ಅಂತ ಅವ್ರಿಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಯಾರು ಒಳ್ಳೆಯದನ್ನು ಹೇಳ್ತಾರೆ ಒಳ್ಳೆಯದಕ್ಕೆ ಆಕರ್ಷಣೆ ಕಡಿಮೆ, ಕೆಟ್ಟದ್ದಕ್ಕೆ ಆಕರ್ಷಣೆ ತುಂಬ ಇರುತ್ತೆ ನೋಡಿ. ಕೆಟ್ಟದ್ದಕ್ಕೆ ಕೋಚಿಂಗ್ ಬೇಡ, ಟ್ರೈನಿಂಗ್ ಬೇಡ, ಏನೇನೂ ಬೇಡ. ಎಲ್ಲಿ ಆದರೂ ಕೂಡ ಹೊಗೆ ಬತ್ತಿ ಸೇದಿಸ್ಲಿಕ್ಕೆ 3 ತಿಂಗಳು ಕೋರ್ಸ್ ಅಂತ ಎಲ್ಲರೂ ಇದೆಯಾ ಕಾಲೇಜು? ಇಲ್ಲ, ಒಂದೇ ದಿವಸಕ್ಕೆ ಬಂದುಬಿಡುತ್ತೆ ಅಲ್ವಾ. ಮದ್ಯಪಾನ ಕೋರ್ಸು ಅಂತ ಏನಾರು ಇದೆಯಾ? ಇಲ್ಲ. ಕೆಟ್ಟದ್ದಕ್ಕೆ ಎಷ್ಟು ಚೆನ್ನಾಗಿ ಆಕರ್ಷಣೆ ಸ್ವತಃ ಬಂದ್ಬಿಡುತ್ತೆ. ಒಳ್ಳೆಯದು ಮಾತ್ರ ಭಗವಂತ ನಮಗೆ ವಿವೇಕ ಕೊಟ್ಟಿದ್ದಾನಂತೆ, ಕೊಟ್ಟು ಬಿಟ್ಬಿಟ್ಟ. ಒಳ್ಳೆಯದನ್ನು ಕೊಟ್ಟು ಬಿಟ್ಬಿಟ್ಟ ವಿವೇಕ. ವಿವೇಕ ಅಂದ್ರೇನು ಅಂದರೆ ಒಳ್ಳೆಯದು ಯಾವುದು ಕೆಟ್ಟದ್ಯಾವುದು ಅಂತ ತೀರ್ಮಾನ ಮಾಡುವ ಶಕ್ತಿ ನಮಗೆ ಕೊಟ್ಟಿದ್ದಾನೆ ಭಗವಂತ. ಅವನು ಬಹಳ ಬುದ್ಧಿವಂತ ಆದ. ಬೇಕಾದರೆ ಒಳ್ಳೆಯವನಾಗು, ಇಲ್ಲದ್ರೆ ಹೊಂಡಕ್ಕೆ ಬಿದ್ದು ಹಾಳಾಗು ಅಂತ. ಯಾಕೆಂದರೆ ನಮಗೆ ಬಿಟ್ಟಿದ್ದು ಹೊಂಡಕ್ಕೆ ಬೀಳದಾಗಲಿ ಒಳ್ಳೆಯದಾಗಲಿ ಎಲ್ಲ ನಮ್ಮ ಕೈಯಲ್ಲಿರೋದು. ಹಾಗಾಗಿ ಭಗವಂತ ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ 3 ವರಗಳನ್ನು ವಿಶೇಷವಾಗಿ ಕೊಟ್ಟಿದ್ದಾನಂತೆ. ಆ 3 ವರಗಳನ್ನು ಚೆನ್ನಾಗಿ ನಾವು ಬಳಸ್ಕೊಂಡ್ರೆ ಭಗವಂತನಿಗೆ ಪ್ರಿಯರಾಗ್ತೀವಿ. ಭಗವಂತನಿಗೆ ಪ್ರಿಯವಾಗಿ ನಡ್ಕೊಂಡ್ವಿ ಅಂದರೆ ಸಕಲ ಜಗತ್ತಿಗೂ ಸಕಲ ಜಗತ್ತಿನ ಪ್ರಾಣಿಗಳಿಗೂ ನಾವು ಒಳ್ಳೆಯವರಾಗ್ತಾ ಇರ್ತೀವಿ. ಹಾಗಾಗಿ ನಮಗೆ ನಗಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ನಗು ಇದೆಯಲ್ಲ, ಬೇರೆ ಯಾವ ಪ್ರಾಣಿಗೂ ನಗು ಇಲ್ಲ. ನಾವು ನಗಬಲ್ಲೆವು ಅಂದರೆ ನಮ್ಮ ಸಂತೋಷವನ್ನು ಬೇರೆಯವರಿಗೆ ತೋರಿಸಿ ಅವರಿಗೂ ಸಂತೋಷವನ್ನು ಉಂಟು ಮಾಡಬಲ್ಲೆವು. 4 ಹಲ್ಲು ಬಿಟ್ಟರೆ ಇವ್ರಿಗೆ ಸಂತೋಷ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ಪ್ರಾಣಿಗಳದೆಲ್ಲ ಕಷ್ಟಪಡ್ತವೆ ಸಂತೋಷ ತೋರ್ಸೋಕ್ಕಾದ್ರೆ. ಒಂದು ಹಸುಗೆ ಸಂತೋಷ ಆಗಿದೆ ಅಂದರೆ ಹಲ್ಲು ಬಿಟ್ಟರೆ ನಗು ಅಂತೇಳಿ ಅರ್ಥ ಆಗೋದಿಲ್ಲ ನಮಗೆ. ಒಂದು ನಾಯಿ ಅಂತೂ ಸಂತೋಷ ಆಗಿದೆ, ಹಲ್ಲು ಬಿಟ್ಟರೆ ಹೆದರಿಕೆನೇ ಆಗುತ್ತೆ ನಮಗೆ. ಬರೇ ಹಲ್ಲು ಬಿಟ್ಟರೆ ಅದಲ್ಲ, ಮನುಷ್ಯನಿಗೆ ಒಂದು ಒಳ್ಳೆಯ ಮುಖಚರ್ಯೆ ಕೊಟ್ಟಿದ್ದಾನೆ. ಆ ಮುಖಚರಿಯಿಂದಲೇ ಇವನಿಗೆ ಸಂತೋಷ ಆಗಿದೆ, ದುಃಖ ಆಗಿದೆ, ಇವನಿಗೆ ಹೊಟ್ಟೆ ಕಿಚ್ಚಾಗಿದೆ, ತುಂಬ ಆಸೆ ಇದೆ, ಎಲ್ಲ ಬರೀ ಮುಖದ ಭಾವಗಳಿಂದಲೇ ಗೊತ್ತಾಗ್ಬಿಡುತ್ತೆ. ಅಂಥ ಅದ್ಭುತವಾದ ವರವನ್ನು ಕೊಟ್ಟಿದ್ದಾನೆ. ಆ ನಗುವನ್ನು ನಿರಂತರವಾಗಿ ಹುಟ್ಟುವಾಗ ಹತ್ತುಕೊಂಡು ಬಂದ್ವಿ ನಾವು. ಪ್ರತಿಯೊಂದು ಮಗುವು ಕೂಡ ಹುಟ್ಟಿದ ತಕ್ಷಣ ಅಳುತ್ತೆ. ನಾವೆಲ್ಲ ಹತ್ತುಕೊಂಡೇ ಬಂದಿದ್ವಿ. ಆದರೆ ಯಾಕೆ ಹತ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ನಾವು ಹತ್ತಿದ್ದೇವೋ ಎಲ್ಲವೂ ಗೊತ್ತಿಲ್ಲ. ಆದರೆ ಈಗಿನ ಹುಟ್ಟಿದ ಮಕ್ಕಳೆಲ್ಲ ಅಳ್ತವಾದ್ರಿಂದ ನಾವು ಹತ್ತಿದ್ದೇವೆ. ಅಕಸ್ಮಾತ್ ಅಳದೇ ಇದ್ದರೆ ತಂದೆ ತಾಯಿಗಳಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಡಾಕ್ಟರ್ ಹತ್ರ ತೋರಿಸ್ತಾರೆ, ಯಾಕೋ ನನ್ನ ಮಗು ಅಳ್ತಾ ಇಲ್ಲ ಅಂತ. ರೋದಯತಿಥಿ ರುದ್ರಹ ಅಂತ ಭಗವಂತ ನಾನಿದ್ದೇನೆ ಅಂತ ಅಳಿಸಿ ತೋರಿಸ್ತಾನಂತೆ ಮಗುವಿನ ಹತ್ರ. ನಾವು ಹತ್ಕೊಂಡು ಬಂದ್ವಿ. ಆದರೆ ನಾವು ಹುಟ್ಟುವಾಗ ಹತ್ತಿದ್ದು ನಾವು ಮಾತ್ರ, ಸಂತೋಷದಲ್ಲಿ ಸಿಹಿ ಹಂಚಿಕೊಂಡು ಸಂತೋಷಪಟ್ಟು ಆನಂದಿಸಿದ್ದು ಬೇರೆಯವರೆಲ್ಲ. ನಮಗೆ ಸಂಬಂಧಿಸಿದವರೆಲ್ಲ ಸಿಹಿ ಹಂಚಿಕೊಂಡು ಆನಂದ ಪಡ್ತಾರೆ. ಯಾಕೆ ಈ ಮಗು ಹುಟ್ಟುಬಿಟ್ಟಿದೆ, ಏನೋ ಒಂದು ದೊಡ್ಡ ಕೆಲಸ ಮಾಡುತ್ತೆ, ನಮ್ಮ ಕೀರ್ತಿಯನ್ನೆಲ್ಲ ಅಜರಾಮರವನ್ನಾಗಿ ಮಾಡಿಬಿಡುತ್ತೆ, ಏನೇನೋ ಕನಸನ್ನು ಕಂಡುಕೊಂಡಿರ್ತಾರೆ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಬೇರೆಯವ್ರಿಗೆ ಸಂತೋಷ ಆಗುತ್ತೆ, ಅದು ಮಾತ್ರ ಅಳುತ್ತೆ. ಇದು ಹುಟ್ಟುವಾಗಿರುವ ಅದೇ ಬೋಳುಬಸವನ ಬಂತೇಲಿ ಮತ್ತೆ ಬರೀತಾರೆ. ಎಂಥ ಅದ್ಭುತವಾದ ಸಂದೇಶ ನೋಡಿದು, ಬಹಳ ನೇರವಾಗಿ ಅರ್ಥ ಆಗಿಬಿಡುತ್ತೆ. ಇದರಲ್ಲಿ ಬಹಳ ಕ್ಲಿಷ್ಟಕರವಾದ ಸಮಸ್ಯೆಗಳೇನಿಲ್ಲ ಅದರಲ್ಲಿ. ಜಗಕ್ಕೆ ನೀನ್ ಬಂದಾಗ ನೀನೊಬ್ಬನಳುತ್ತಿದ್ದೆ, ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ. ಜಗವ ನೀನ್ ಬಿಡುವಾಗ ನಗುತ್ತ ಬಿಡು ನಿನಗಾಗಿ, ಜಗವೆಲ್ಲ ಒಳುತ್ತಿರಲಿ ಬೋಳು ಬಸವ. ಜಗಕ್ಕೆ ನೀನ್ ಬಂದಾಗ ನೀನೊಬ್ಬನಳುತ್ತಿದ್ದೆ, ಜಗತ್ತಿಗೆ ಬಂದಾಗ ನಾವು ಮಾತ್ರ ಅಳ್ತಾ ಇದ್ವಿ. ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ, ಸಂತೋಷದಲ್ಲಿ ಜಗತ್ತು ನಗ್ತಾ ಇತ್ತು. ಹೀಗೆ ನಾವು ಮುಂದುವರಿಸೋದು ಬೇಡ. ನಾವೇನು ಮಾಡಬೇಕು, ಆಮೇಲೆ ನಗು ಕಲ್ತ್ಕೊಂಡಿರ್ತೀವಲ್ಲ, ನಗು ಕಲ್ತ ಮೇಲೆ, ನಗು ವಿಕಸಿತವಾದ ಮೇಲೆ ನಕ್ಕೊಳ್ತಾ ಕೊನೆಯವರೆಗೂ ಬದುಕಬೇಕಂತೆ. ಜಗವ ನೀನ್ ಬಿಡುವಾಗ ನಗುತ್ತ ಬಿಡು ನಿನಗಾಗಿ, ಜಗವೆಲ್ಲ ಒಳುತ್ತಿರಲಿ ಬೋಳು ಬಸವ. ಜಗವ ನೀನ್ ಬಿಡುವಾಗ ನಗುತ್ತ ಬಿಡು, ಇದು ನಿಜವಾದ ಜೀವನಕ್ಕೆ ಸಂದೇಶ. ಜಗತ್ತನ್ನು ಬಿಟ್ಟು ಹೋಗುವಾಗ ನಗ್ತಾ ಬಿಟ್ಟು ಹೋಗು. ಸಿದ್ದೇಶ್ವರ ಸ್ವಾಮೀಜಿ ಒಂದು ಕಡೆ ಹೇಳಿದ್ದಾರೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದುಡಿಮೆ ಮತ್ತು ತಾಳ್ಮೆ. ಏನು ಅದ್ಭುತವಾದ ವಾಕ್ಯ ನೋಡಿ. ನಮಗೆ ಯಾವುದೇ ಸಮಸ್ಯೆ ಬರಲಿ ಜಗತ್ತಲ್ಲಿ, ನಾವು ದುಡಿತೀವಿ ಅಂತಾದರೆ ಆ ಸಮಸ್ಯೆ ಅರ್ಧ ಹೋಗಿಬಿಡುತ್ತೆ. ತಾಳ್ಮೆ ಇದ್ದರೆ ಇನ್ನರ್ಧ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ. ನಾವು ಸಮಸ್ಯೆ ಅಂದರೆ ಏನು ಮಾಡ್ತೀವಿ, ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೀವಿ, ಜಾತಕ ಹುಡ್ಕೊಂಡು ಹೋಗಿ ಏನೋ ಜೋಯಿಸ್ರಿಗೆ ತೋರಿಸ್ತೀವಿ, ನಮ್ಮ ಶನಿಕಾಟ ಅಂತೆ, ಸಾಡಾಸಾತಂತೆ, ಅದಂತೆ ಇದಂತೆ ತಲೆ ಕೆಡ್ಸ್ಕೊಂಡ್ಬಿಡ್ತೀವಲ್ವಾ.
ಡಿ ವಿ ಜಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಅದಕ್ಕೆ ಡಿ ವಿ ಜಿ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಎಷ್ಟೋ ಜನರಿಗೆ ಮಾನಸಿಕ ನೆಮ್ಮದಿ ಕಗ್ಗದಿಂದ ಬರುತ್ತೆ. ನೋಡಿ, ಜೋಯಿಸ್ರ ಹತ್ರ ಹೋಗ್ತೀವಲ್ವಾ, ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ ಡಿ ವಿ ಜಿ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದ್ವಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ನಮಗೇನೋ ಸಮಸ್ಯೆ ಬಂತು ಅಂತ ಜಾತಕ ಹಿಡ್ಕೊಂಡು ಜೋಯಿಸ್ರ ಹತ್ರ ಹೋದರೆ ನಮ್ಮ ಜಾತಕ ತಿದ್ದು ಕೊಡ್ತಾರ ಜೋಯಿಸ್ರು. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ. ಹುಟ್ಟಿದ ತಕ್ಷಣ ನಾವು ಏನೆಲ್ಲ ಮಾಡಬೇಕು, ನಮಗೇನೆಲ್ಲ ಅವಸ್ಥೆಗಳು ಬರ್ತವೆ ಅದು ನಿಶ್ಚಯವಾಗಿ ಬಂದುಬಿಟ್ಟಿದೆ. ಅದನ್ನೇನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸಿದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ ಸಗನೆ ವಜ್ರದ ಕವಚ ಮಂಕುತಿಮ್ಮ. ಯಾವುದೇ ದಶೆ ಬರಲಿ, ಜಾತಕದ ದಶೆಗಳಿದ್ದಾವಲ್ಲ, ಗುರುದಶೆ, ಚಂದ್ರದಶೆ, ಕುಜ ದಶೆ, ರಾಹು ದಶೆ, ಶನಿ ದಶೆ, ಗುರುದಶೆ, ಶುಕ್ರದಶೆ ಎಲ್ಲ ಬರ್ತವೆ. ಒಂದೊಂದು ದಶಾವರ್ಷಗಳು ಇಷ್ಟು ಅಂತ ಇರ್ತವೆ. ಅದಕ್ಕೆ ತಲೆ ಕೆಡಿಸ್ಕೊಂಡೇ ಹೋಗಬೇಡ ನೀನು ಅಂತ ಹೇಳ್ತಾರೆ ಡಿ ವಿ ಜಿ. ಇದನ್ನು ನಾನು ಕಲಿತ ಮೇಲೆ ಯಾರ ಹತ್ರ ನಾನು ಜೋಯಿಸ್ರ ಹತ್ರ ಜಾತಕ ತೋರಿಸ್ಕೊಂಡು ಹೋಗೋದೇ ಇಲ್ಲ. ಎಷ್ಟು ನೆಮ್ಮದಿ ಆಗುತ್ತಪ್ಪ, ಸಹಿಸಲೇಬೇಕು ಅಂತ ಆದಮೇಲೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕಪ್ಪ. ಇದ್ದಿದ್ರೊಳಗೆ ನಾವು ನಮ್ಮ ಜೀವನವನ್ನು ನಿರ್ಮಲವಾಗಿ ಕಳೆಯುವ ಪ್ರಯತ್ನ ಮಾಡ್ತಾ ಇದ್ದರೆ, ಯಾರಿಗೂ ಮೋಸ ಮಾಡದೇನೆ ಸಾಧ್ಯವಾದರೆ ಬೇರೆಯವ್ರಿಗೆ ಉಪಕಾರ ಮಾಡ್ತಾ ಬದುಕಿದ್ರೆ ಯಾವ ಸಮಸ್ಯೆಯೂ ಸಮಸ್ಯೆಯೇ ಅಲ್ಲ. ಎಷ್ಟು ಜನರಿಗೆ ಬೇಕು ಜೋಯಿಸ್ರ ಹತ್ರ ಹೋಗ್ತಾರೆ, ಪಾಪ ಅವ್ರು ನೋಡಿ ಹೇಳ್ತಾರೆ, ಯಾವುದೋ ಒಂದು ಕಂಟಕ ಬಂದಿದೆಯಪ್ಪ, ಒಂದು ಶಾಂತಿ ಮಾಡಿ ಅಂತಾರೆ. ಶಾಂತಿ ಮಾಡಿ ಅಂತ ಕೆಲವರು ಸರಿಯಾಗಿ ನೋಡಿ ಹೇಳ್ತಾರೆ, ಸ್ವಲ್ಪ ಆಧಾರ ಚೆನ್ನಾಗಿ ಅಧ್ಯಯನ ಮಾಡಿದವರು. ಈಗೆಲ್ಲ ಬ್ರಹ್ಮಾಂಡ ಇತ್ಯಾದಿ ಬರುತ್ತಲ್ಲ, ಎಲ್ಲ ಬರೇ ಬೋಗಸ್ಬಿಡದೆ. ಇಡೀ ದಿವಸ ಒಬ್ರು ಹೇಳ್ತಾ ಇದ್ರು, ಅದು ನೋಡಿದ್ದಲ್ಲಿ ಬೆಳಿಗ್ಗೆ ಇಷ್ಟೊತ್ತಿಗೆ ಕೈ ಬೆರಳಿಗೆ ಈ ತರ್ಜನಿಗೆ ಇಷ್ಟೊತ್ತಿಗೆ ಉಂಗುರ ಹಾಕಿ, ಮತ್ತು 8 ಗಂಟೆಗೆ ಇದಕ್ಕೆ ಹಾಕ್ಬೇಕಂತೆ ಉಂಗುರ, 9 ಗಂಟೆಗೆ ಇದಕ್ಕೆ ಹಾಕೋಬೇಕಂತೆ, ಎಲ್ಲದಕ್ಕೂ ಉಂಗುರ ಹಾಕ್ತಾ ಕೂತ್ಕೊಳ್ಳೋದು. ಆಮೇಲೆ ಯಾವ್ಯಾವ ನಮ್ಮ ಶರೀರಕ್ಕೆ ಎಲ್ಲೆಲ್ಲಿ ಆಭರಣ ತರಬೇಕು ಇಡೀ ದಿವಸ ಮಾಡ್ತಾ ಕೂತ್ಕೋ ಅಂತ. ಮತ್ತು ಬೇರೆ ಕೆಲಸ ಇಲ್ವಾ? ನೋಡಿ, ಇದೆಲ್ಲ ಎಷ್ಟೆಲ್ಲ ಆಗಿದೆ ಅಂದರೆ, ಒಂದು ಸೌತ್ ಕೆನಡಾದಲ್ಲಿ ಯಾವುದೋ ಒಂದು ಮೊಬೈಲಲ್ಲಿ ಬಂದಿತ್ತು ನೋಡಿ, ಒಬ್ಬ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ತೆಗಿತಾ ಇದ್ದಂತೆ. ನಿಮಗೆಲ್ಲ ಗೊತ್ತಿರ್ಬೋದು. ತೆಂಗಿನಕಾಯಿ ನೋಡಿ ಏನು ಮಾಡಿದ್ದಾನೆ, ಮೊಬೈಲನ್ನು ಅಲ್ಲಿ ಬಿಟ್ಟುಬಿಟ್ಟಿದ್ದಾನೆ, ಇಳಿದು ಬಿಟ್ಟಿದ್ದಾನೆ. ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಮಗು ಅಳುವಿನ ಧ್ವನಿ ಯಾವುದೇ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಪಾಪ. ಅಳುವಿನ ಧ್ವನಿ ಒಂದು ದಿವಸ ಕೇಳ್ತು, ಎಲ್ಲ ನೋಡೋದು ಎಲ್ಲೂ ಅಳುವಿನ ಧ್ವನಿ ಕೇಳ್ತಾ ಇದೆ, ಏನೋ ಭೂತ ಪಿಶಾಚಿ ಕಾಡಿದೆ ಅಂತ ಏನೋ ಯೋಚನೆ ಮಾಡಿದ್ದು. ಜೋಯಿಸ್ರ ಹತ್ರ ಹೋಗಿ ಆಯಿತು, ಅಳುವಿನ ಧ್ವನಿ ಬರುತ್ತೆ ಅಂತ. ಅವ್ರು ನೋಡಿ ಹೇಳಿದರು, ಒಂದು ಶಾಂತಿ ಮಾಡಿಸಿ ಅಂದ್ರಂತೆ. ಎಷ್ಟು ಖರ್ಚಾಗುತ್ತೆ ಅಂದ್ರಂತೆ. ಒಂದು 5,000 ಆಗುತ್ತೆ, ನಾವೇ ಕಾಂಟ್ರಾಕ್ಟ್ ತೊಗೊಂಡ್ಬಿಡ್ತೀವಿ ಅಂದರು. ಶಾಂತಿ ಎಲ್ಲ ಮಾಡಿಸಿ ಆಯಿತು. ಇನ್ನು ಇವತ್ತು ಸಂಜೆ 10 ಗಂಟೆ 11 ಗಂಟೆಗೆ ಅಳು ಆಗಲ್ಲ, ಅಳು ಬರಲ್ಲ ಅಂತ ತಿಳ್ಕೊಂಡ್ರೆ ಮತ್ತೆ ಅಳು ಬಂದಾಯ್ತಲ್ಲ. ಮತ್ತೆ ಹೋಗಿ ಕೇಳಿದ್ರಂತೆ, ಯಾಕೋ ಅದು ಪಿಶಾಚಿ ಉಚ್ಚಾಟನೆ ಆಗಲಿಲ್ಲ ಅಂತ ಕಾಣುತ್ತೆ, ಇನ್ನೂ ಅಳ್ತಾ ಇದೆ, ಇನ್ನೊಂದು ಶಾಂತಿ ಮಾಡಿ ಅಂದರು. ಇನ್ನೊಂದು ಶಾಂತಿ ತಯಾರು ಮಾಡುವ ಅಷ್ಟೊತ್ತಿಗೆ ಇನ್ನೇನೊಂದು 2-3 ದಿವಸಕ್ಕೆ ಅವ್ನು ತೆಂಗಿನಕಾಯಿ ತೆಗಿತಾನಲ್ಲ, ಅದು ಬಂದಂತೆ, ನಮ್ಮದು ಮೊಬೈಲ್ ಬಿಟ್ಟು ಹೋಗಿದ್ದ ನಾನು ಇಲ್ಲಲ್ಲಿ ಅಂತ. ಏನು ಮೊಬೈಲ್, ಏನು ಅದು ಮೊಬೈಲು ನಂದು ಕಳೆದೋಗಿದೆ ಮಾರ್ರೆ, ತೆಂಗಿನ ಮರ ಹತ್ತಿದ್ನಲ್ಲ ಅದು ಮೊಬೈಲಲ್ಲಿ ಹೋದ ಅಳುವಿನ ಧ್ವನಿ ಇದೆಯಾ ನಿಮ್ಮದು ಮೊಬೈಲ್ನಲ್ಲಿ? ಹೌದು, ಅದು ಮಾರ್ರೆ ಅಲ್ಲಿಗೆ ಒಳು ದಿವಸ 10 ಗಂಟೆಗೆ ಕೇಳ್ತದೆ ಮಾರ್ರೆ. ನಾವೆಲ್ಲ ಜೋಯಿಸ್ರ ಹತ್ರ ಹೋಗಿ ಎಲ್ಲ ತೆಗಿಸಿ ಆಯಿತು, ಶಾಂತಿ ಮಾಡಿ ಆಯಿತು, 5,000 ರೂಪಾಯಿ ಖರ್ಚಾಯ್ತು, ಇನ್ನು 5,000 ರೂಪಾಯಿ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಅಂತ. ಅವನು ಹತ್ತಿ ತಗೊಂಡು ಬಂದ, ಕೊನೆಗೆ ಹೋದ್ರಂತೆ ಜೋಯಿಸ್ರ ಹತ್ರ, 5,000 ರೂಪಾಯಿ ವಾಪಸ್ ಕೊಡಿ ಅಂತ. ಯಾಕೆ? ಅದು ಪಿಶಾಚು ಅಲ್ಲ, ಭೂತು ಅಲ್ಲ, ಅದು ಮೊಬೈಲಲ್ಲಿ ಬಿಟ್ಟಿದ್ದು ಅಂತ. ಇವತ್ತಿನ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಯಾರು ಬರಲಿ ಬರದೇ ಇರಲಿ ಶುರು ಮಾಡಿಬಿಡ್ತೀನಿ. ಆದ್ದರಿಂದ ಅಲ್ಲಿಯವರೆಗೆ ನಿಮಗೆ ಅಭಿವಂದನೆಗಳು, ನಮಸ್ಕಾರಗಳು.